ಪ್ರೀತಿಯ ವೀಕ್ಷಕರೇ, ನಾನ್ ನಿಮ್ಮ ಪ್ರೀತಿಯ ಲೋಹಿತ್ ಪೂಜಾರಿ. ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಿನ್ನೆ ರಾತ್ರಿ ಒಂದು ಕಾಲ್ ಬಂದಿತ್ತು, ಯಾವ್ದೋ ನನ್ನ ಫ್ರೆಂಡ್ ನಾನು ಕಾಲ್ ಮಾಡಿದೆ, ಅವನ ರಿಸೀವ್ ಮಾಡಿದೆ. ಆಗ ಒಂದು ಹುಡುಗಿದ್ ವಾಯ್ಸ್ ಬಂತು. ನಾ ಅದಕ್ಕೆ ಎದುರೇ ಹೋಯ್ದೆ, ಇದು ಎಲ್ಲಿಂದ? ಮಹಾರಾಷ್ಟ್ರದಿಂದ. ಅದು ಹಿಂದಿ, ಹಲೋ ಕೇಶವ್ ಜಾನ್ ಮೇ ತುಮೆ ನೈ ಚೋಡುಂಗ ಹಾಗೆ ಬಂತು. ಅದಕ್ಕೆ ನಾನು ಎಂತ ಮಾಡಿದೆ, ನಂಗೆ ಹೆದರಿಕೆ ಆಯ್ತು. ನಾನು ಹೇಳಿದೆ, ನೀವು ಯಾರು ನಂಗೆ ಗೊತ್ತಿಲ್ಲ, ಕನ್ನಡ ಮಾತಾಡಿ, ನಂಗೆ ಹಿಂದಿ ಎಲ್ಲ ಬರುದಿಲ್ಲ. ಅದಕ್ಕೆ ನಾನು ಹೇಳಿದೆ. ಪುನಃ ಕಟ್ ಮಾಡಿದ್ರು ಕಾಲ್. ಕಟ್ ಮಾಡಿ ನಾನು ಮೊಬೈಲ್ ಕೈಯಲ್ಲೇ ಇತ್ತು. ನಂಗೆ ಹೆದರಿಕೆ ಆಯ್ತು, ಯಾರು ಮಾಡಿದ್ದು, ಹೇಗೆ ನಂಬರ್ ಸಿಕ್ಕಿದ್ ನನ್ನದು. ಅದಕ್ಕೆ ನಾನು ಜಸ್ಟ್ ಹೀಗೆ ನೋಡ್ತಿರುವಾಗ ಇನ್ನೊಂದು ಕಾಲ್ ಬಂತು. ಆಗ ತಮಿಳಿಂದ ಮಾತಾಡಿದ್ರು. ಬಾಯ್ ಜಾನ್ ಕೇಶವ್ ಆಜ್. ಅದಕ್ಕೆ ನಂಗೆ ಇದು ಯಾರು ಇವ್ರು ಎರಡೆರಡು, ನನ್ನ ಪರಿಚಯವರ ಇಲ್ಲಾಂದ್ರೆ ಬೇರೆಯವರ, ಇಲ್ಲಾಂದ್ರೆ ನನ್ನ ಎಂತಾದ್ರೆ ಮಾಡ್ತಾರ ಅಂತ. ಅದಕ್ಕೆ ನಾನು ಹೇಳಿದೆ, ಮುಜೆ ಗೊತ್ತಿಲ್ಲ, ಅದೇ ನಾನು ಸುಮ್ಮನಿದ್ದೆ ಹೇಳಿದೆ. ಅದಕ್ಕೆ ನಾನು ಸುಮ್ಮನಿದ್ದೆ, ಅದೇ ನಂಬರ್ ಅನ್ನು ನೋಡ್ತಿದ್ದೆ, ಇದು ಹೇಗೆ ಬಂತು, ನಂಬರ್ ಹೇಗೆ ಬಂತ ಅಂತ ನೋಡುವಾಗ ಇನ್ನೊಂದ್ಸತಿ ಕಾಲ್ ಬಂತು. ಆಗ ತೆಲುಗು ಬಾಯ್ಜನ್ ಕೇಶವ್ ತು ಗರ್ನ ಪೀಚೆ ಆಜಾವ್. ಸತ್ಯ ಹೇಳ್ತೇನೆ, ನಂಗೆ ಪೀಚೆ ಆಜಾವ್ ಎಂತ ಇಲ್ಲ. ನಮ್ಮ ಕಾಂಪೌಂಡ್ ಇರೋದೇ ಹತ್ರ, ಮನೆ ಹತ್ರ. ನಂಗೆ ಯಾಸ ಗೊತ್ತಿಲ್ಲ ಮನೆ ಹತ್ರ. ಅದಕ್ಕೆ ನಾನು ಜಸ್ಟ್ ಹೀಗೆ ಇನ್ನೊಂದು ನಂಬರ್ ಬಂತು, ಆಗ ಕಾಲ್ ಬಂತು. ನಾನು ಹೇಳಿದ್ದು ಒಂದೇ ಶಬ್ದ, ಮಲ್ಪೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ, ನಾನು ಅಲ್ಲಿ ಸಿಗ್ತೇನೆ ಅಂತ. ಆಗನೇ ರಪ್ಪ ಒಂದು ಕಾಲ್ ಬಂತು, ಬೆಂಗಳೂರು ನಾವು ಸ್ಟೇಷನ್ ಇಂದ ಮಾತಾಡ್ತಿದ್ದೇವೆ, ನೀವು ಈ ಜಾಗದಲ್ಲಿ ಬರ್ಬೇಕಾ ಅಂತ. ಬನ್ನಿ ನಾವು ಹೋಗುವ. ನಾನು ಹೀಗೆ ಡೈಲ್ ಮಾಡುವಾಗ, ನಂಬರ್ ಹೀಗೆ ಪೊಲೀಸಿಗೆ ಡೈಲ್ ಮಾಡುವಾಗ ನನ್ನ ಫ್ರೆಂಡ್ ಕಾಲ್ ಬಂತು. ಲೋಯ್ತು, ನೀ ಎದ್ರಿ ಹೋದೆ ಮಾರೆ, ನಾವು ಮಾರೆ ಅಂತ ಹೇಳಿ. ಆಗ ನಂಗೆ ಗೊತ್ತು